ಡಿ ಗ್ಯಾಂಗ್ ಸ್ಟೈಲ್ನಲ್ಲಿ ಮತ್ತೊಂದು ಡೆಡ್ಲಿ ಮರ್ಡರ್ ನಡೆದಿದೆ. ಮೆಸೇಜ್ ಮಾಡಿ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿರೋದು ಸೇಮ್ ಟು ಸೇಮ್ ಇದೆ. ಡಿ ಗ್ಯಾಂಗ್ ಸ್ಟೈಲ್ನಲ್ಲೇ ಮತ್ತೊಂದು ಡೆಡ್ಲಿ ಮರ್ಡರ್ ನಡೆದಿರೋದು. ಮೆಸೇಜ್ ಸೇಮ್ ಇದೆ, ಕಿಡ್ನಾಪ್ ಮಾಡಿರೋದು ಸೇಮ್ ಟು ಸೇಮ್ ಇದೆ. ಎಲ್ಲ ಕೂಡ ಕಿಡ್ನಾಪ್ ಮಾಡಿ ಅವನ ಶವ ಸಿಕ್ಕಿದ್ದು ರಾಯಚೂರಿನಲ್ಲಿ. ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಡಿ ಗ್ಯಾಂಗ್ನಲ್ಲಿ ಡಿ ಗ್ಯಾಂಗ್ ಕೊಲೆ ಆಯ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ಯಾವ ರೀತಿಯಾಗಿ ಹತ್ಯೆಯನ್ನ ಮಾಡಿದ್ರು ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಇಲ್ಲೂ ಕೂಡ ಮರ್ಡರ್ ಮಾಡಿದ್ದಾರೆ. ಆತನನ್ನ ಕಿಡ್ನಾಪ್ ಮಾಡಿದ್ರು, ನಂತರ ಕೊಲೆ ಮಾಡಿದ್ದಾರೆ. ಅದು ಆತನ ಶವ ರಾಯಚೂರಿನಲ್ಲಿ ಸಿಕ್ಕಿದೆ. ಡಿ ಗ್ಯಾಂಗ್ ಸ್ಟೈಲ್ನಲ್ಲೇ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿದ್ರು, ಅದಾದ ನಂತರ ಕೊಲೆ ಮಾಡಿದ್ದಾರೆ. 39 ವರ್ಷದ ರಾಘವೇಂದ್ರ ನಾಯಕ್ ಅಂತ ರೇಣುಕಾಸ್ವಾಮಿ ಕೊಲೆ ರೀತಿಯಲ್ಲಿ ಹತ್ಯೆ ಮಾಡಿದ್ದಾರೆ. ಕಲಬುರಗಿ ನಗರದಲ್ಲಿ ಕಿರಾತಕರಿಂದ ರಾಘವೇಂದ್ರ ಕೊಲೆಯಾಗಿದೆ. ಅಶ್ವಿನಿ ಅಲಿಯಾಸ್ ತನು ಎಂಬಾಕೆಗೆ ರಾಘವೇಂದ್ರ ಕಿರುಕುಳ ಕೊಡ್ತಾ ಇದ್ದ. ಈ ಕುರಿತು ಗುರುರಾಜ್ ಲಕ್ಷ್ಮೀಕಾಂತ್ಗೆ ವಿಚಾರವನ್ನ ಅಶ್ವಿನಿ ತಿಳಿಸಿದ್ಲು. ಅಶ್ವಿನಿ ಮಾತನ್ನ ಕೇಳಿ ಮಾರ್ಚ್ 12ರಂದು ರಾಘವೇಂದ್ರನ ಕಿಡ್ನಾಪ್ ಆಗುತ್ತೆ. ಕೀರ್ತಿನಗರದ ಸ್ಮಶಾನಕ್ಕೆ ಕರೆದೊಯ್ದು ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ. ಅಶ್ವಿನಿ ಮುಂದೆಯೇ ರಾಘವೇಂದ್ರ ಮರ್ಮಾಂಗಕ್ಕೆ ಹೊದ್ದು ಕಾಲಿನಿಂದ ಒದಿತಾರೆ. ಕಾರಿನಲ್ಲಿ ನಂತರ ಶವ ಸಾಗಾಟ ಮಾಡಿ ಅಶ್ವಿನಿ ಅಂಡ್ ಗ್ಯಾಂಗ್ ಸಾಗಾಟವನ್ನು ಮಾಡ್ತಾರೆ. ರಾಯಚೂರಿನ ಶಕ್ತಿನಗರದ ನದಿಗೆ ಶವವನ್ನು ಬಿಸಾಕ್ತಾರೆ. ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಕೇಸ್ ಕೂಡ ದಾಖಲಾಗಿರೋದು. ನಾವು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಇದೇ ರೀತಿಯಾಗಿ ಯಾವ ರೀತಿಯಾಗಿ ಕೊಲೆ ನಡೀತು, ಅದಾದ ನಂತರ ಆತನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಚಿತ್ರಹಿಂಸೆಯನ್ನು ಕೊಟ್ಟು ಹತ್ಯೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ರಾಘವೇಂದ್ರನನ್ನು ಕೂಡ ಇಲ್ಲಿ ಕೊಲೆಯನ್ನು ಮಾಡಿರೋದು. ಅಶ್ವಿನಿಗೆ ರಾಘವೇಂದ್ರ ಪದೇ ಪದೇ ಮೆಸೇಜನ್ನು ಮಾಡ್ತಾ ಇದ್ದ, ಆಕೆಗೆ ಕಿರುಕುಳವನ್ನು ಕೊಡ್ತಾ ಇದ್ದ. ಅಶ್ವಿನಿ ಇಬ್ಬರ ಜೊತೆ ಈ ವಿಚಾರವನ್ನು ಚರ್ಚೆ ಮಾಡ್ತಾಳೆ, ಅದನ್ನ ಹೇಳ್ಕೊಳ್ತಾಳೆ. ಅದಾದ ಬಳಿಕ ಚಿತ್ರದುರ್ಗದಿಂದ ರಾಘವೇಂದ್ರನನ್ನು ಕರೆದುಕೊಂಡು ಬಂದು ಆತನಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ನಂತರ ರಾಯಚೂರಿನಲ್ಲಿ ಆತನ ಶವ ಸಿಕ್ಕಿದೆ. ಫೋಟೋದಲ್ಲಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇದೇ ಇಬ್ಬರು ಆರೋಪಿಗಳು ಆತನನ್ನು ಚಿತ್ರದುರ್ಗದಿಂದ ಕರೆದುಕೊಂಡು ಬಂದು ನಂತರ ಅಶ್ವಿನಿ ಮುಂದೆಯೇ ಆತನ ಮರ್ಮಾಂಗಕ್ಕೆ ಒದ್ದು ಕಾಲಿನಿಂದ ಒದ್ದು ಕೊಲೆ ಮಾಡ್ತಾರೆ. ರೇಣುಕಾಸ್ವಾಮಿಯನ್ನು ಯಾವ ರೀತಿಯಾಗಿ ಕೊಲೆ ಮಾಡಿದ್ರು ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಸ್ಕ್ರಿಪ್ಟು ಎಲ್ಲ ಕೂಡ ಸೇಮ್ ಟು ಸೇಮ್ ಇದೆ. ಎಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು, ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಅವ್ನು ಕರ್ಕೊಂಡು ಬರಬೇಕು, ಹೆಂಗೆ ಮಾಡಬೇಕು, ಅವನ್ನ ಯಾವ ರೀತಿಯಾಗಿ ಕೊಲೆ ಮಾಡಬೇಕು, ಅದೆಲ್ಲ ಪ್ಲ್ಯಾನನ್ನು ಮಾಡಿಕೊಂಡು ಇದೇ ಅಶ್ವಿನಿ. ಈ ಅಶ್ವಿನಿಗೆ ಆತ ರಾಘವೇಂದ್ರ ಕಿರುಕುಳವನ್ನು ಕೊಡ್ತಾ ಇದ್ದ, ಮೆಸೇಜ್ ಮಾಡ್ತಾ ಇದ್ದ, ಪದೇ ಪದೇ ಅಶ್ಲೀಲ ಫೋಟೋಗಳನ್ನು ಕಳಿಸ್ತಾ ಇದ್ದ. ಈ ಹಿಂದೆ ಕೂಡ ರೇಣುಕಾಸ್ವಾಮಿ ಇದೇ ರೀತಿಯಾಗಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ. ಆಕೆಗೂ ಕೂಡ ಕಿರುಕುಳವನ್ನು ಕೊಡ್ತಾ ಇದ್ದ. ಹೀಗಾಗಿ ಡಿ ಗ್ಯಾಂಗ್ ಸೇರಿಕೊಂಡು ಆತನನ್ನು ಚಿತ್ರಹಿಂಸೆ ಕೊಟ್ಟು ಪಟ್ಟಣಗೆರೆ ಶೆಡ್ನಲ್ಲಿ ಆತನನ್ನು ಕೊಲೆ ಮಾಡ್ತಾರೆ. ನಂತರ ಅದನ್ನು ಮೋರಿಗೆ ಎಸಿತಾರೆ. ಅಲ್ಲಿ ಕೂಡ ಇದೇ ರೀತಿಯಾದಂಥ ಘಟನೆಯಾಗಿತ್ತು. ಇಲ್ಲೂ ಕೂಡ ಸೇಮ್ ಟು ಸೇಮ್ ಆಗಿದೆ. ಅಶ್ವಿನಿ ಮಾತನ್ನು ಕೇಳಿ ಮಾರ್ಚ್ 12ರಂದು ರಾಘವೇಂದ್ರನನ್ನು ಕಿಡ್ನಾಪ್ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಸ್ವಾಮಿ, ಇದೀಗ ಡಿ ಗ್ಯಾಂಗ್ ಯಾವ ರೀತಿಯಾಗಿ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ರು ಅದೇ ರೀತಿಯಾಗಿ ಇಲ್ಲೂ ಕೂಡ ಕೊಲೆ ನಡೆದಿರೋದು. ಈಗ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದಾರಾ ಏನು ಅಂತ? ಪ್ರವೀಣ್, ಇದು ಥಿಯೇಟರ್ ನಟ ದರ್ಶನ್ ಮತ್ತು ಆತನ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿಯನ್ನ ಬರಬರವಾಗಿ ಹತ್ಯೆ ಮಾಡಿದರು. ಅದೇ ಮಾದರಿಯಲ್ಲಿ ಕಲಬುರಗಿಯಲ್ಲಿ ಸಹ ವ್ಯಕ್ತಿಯವರನ್ನ ಭೀಕರವಾಗಿ ಹತ್ಯೆ ಮಾಡಿದೆ ಅಂತ ಹೇಳ್ಬೋದು. ಕೊಲೆಯಾದ ರಾಘವೇಂದ್ರ ಮತ್ತು ಅಶ್ವಿನಿ ಮಧ್ಯೆ ಸ್ನೇಹವಿತ್ತು. ಹೀಗಾಗಿ ಈ ಒಂದು ಸ್ನೇಹದ ಅಡಿಯಲ್ಲಿ ಏನು ಕೊಲೆಯಾದ ರಾಘವೇಂದ್ರ ಇದ್ದಾನೆ, ಆತ ಏನು ಅಶ್ವಿನಿ ಎಂಬ ಮಹಿಳೆಗೆ ಅಸಭ್ಯವಾಗಿ ಮೆಸೇಜ್ ಮಾಡೋದು ಮತ್ತು ಅಶ್ಲೀಲ ಫೋಟೋಗಳನ್ನ ಆಕೆಯ ವಾಟ್ಸ್ಆಪ್ಗೆ ಕಳಿಸೋದು ಮಾಡ್ತಿದ್ದ. ಇದರಿಂದ ಈ ಬಗ್ಗೆ ಸಾಕಷ್ಟು ಬಾರಿ ಏನು ಅಶ್ವಿನಿ ಇದ್ದಾಳೆ, ಈ ಬಗ್ಗೆ ಒಂದು ರಾಘವೇಂದ್ರನಿಗೆ ಸಾಕಷ್ಟು ಬಾರಿ ವಾರ್ನ್ ಕೂಡ ಮಾಡಿದ್ರು, ಆ ರೀತಿ ಮೆಸೇಜ್ ಗಳನ್ನ ಕಳಿಸ್ತಾರಂತ. ಆದ್ರೂ ಕೂಡ ಏನೊಂದು ರಾಘವೇಂದ್ರ ಅಶ್ವಿನಿಗೆ ಈ ರೀತಿ ಅಸಭ್ಯವಾಗಿ ಮೆಸೇಜ್ ಮಾಡೋದು ಮತ್ತೆ ಏನೊಂದು ಫೋಟೋಗಳನ್ನು ಸಹ ಕಳಿಸಿದ್ದ. ಈ ವಿಚಾರವನ್ನ ಆತನ ಏನೊಂದು ಸ್ನೇಹಿತರಾದಂತ ಗುರುರಾಜ್ ಮತ್ತು ಏನೊಂದು ಲಕ್ಷ್ಮೀಕಾಂತರೇ ಈ ಒಂದು ಇಬ್ಬರ ಮುಂದೆ ಏನು ಅಶ್ವಿನಿ ಇದ್ದಾರೆ, ರಾಘವೇಂದ್ರ ಈ ರೀತಿ ಮೆಸೇಜ್ ಮಾಡಿ ನನಗೆ ಒಂದು ಲೈಂಗಿಕವಾಗಿ ಟಾರ್ಚರ್ ಮಾಡ್ತಿದ್ದೇನೆ ಎಂಬ ಒಂದು ವಿಷಯ ಕೂಡ ಅವರ ಮುಂದೆ ಹೇಳ್ತಾಳೆ. ಹೀಗಾಗಿ ಏನು ಬಳಿಕ ಏನೊಂದು ಗುರುರಾಜ್, ಅಶ್ವಿನಿ ಮತ್ತು ಲಕ್ಷ್ಮೀಕಾಂತ್ ಏನಿದ್ರೆ ಈ ಒಂದು 3 ಜನ ಸೇರಿಕೊಂಡು ರಾಘವೇಂದ್ರನ ಕೊಲೆ ಮಾಡೋಕೊಂದು ಪ್ಲಾನ್ ಕೂಡ ಮಾಡ್ತಾರೆ. ಅದರಂತೆ ಏನು ಕಳೆದ 4 ತಿಂಗಳ ಹಿಂದೆ ರಾಘವೇಂದ್ರನ ಕಲಬುರಗಿ ನಗರದ ದ್ವಾರಕಾ ಲಾಡ್ಜ್ ಇದೆ, ಒಂದು ದ್ವಾರಕಾ ಲಾಡ್ಜ್ ಬಳಿಯಿಂದ ಆತನನ್ನ ಏನೊಂದು ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಾರೆ. ಬಳಿಕ ಕಲಬುರಗಿ ನಗರದ ಏನೊಂದು ಕೀರ್ತಿ ನಗರ ಏನಿದೆ, ಈ ಒಂದು ಕೀರ್ತಿ ನಗರದಲ್ಲಿ ಒಂದು ಸ್ಮಶಾನ ಇದೆ. ಈ ಒಂದು ಸ್ಮಶಾನದಲ್ಲಿ ಆತನನ್ನ ಕರೆದುಕೊಂಡು ಹೋಗಿ ಆತನ ಮರ್ಮಾಂಗಕ್ಕೆ ಕಾಲಿನಿಂದ ಒದೆಯುತ್ತಾರೆ. ಬಳಿಕ ಏನೊಂದು ಆತನಿಗೆ ಚಿತ್ರ ಹಿಂಸೆ ನೀಡಿ ಅವನನ್ನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ಬಳಿಕ ರಾಘವೇಂದ್ರನ ಮೃತದೇಹವನ್ನ ಕಾರಿನಲ್ಲಿ ಅಶ್ವಿನಿ ಮತ್ತು ಗುರುರಾಜ್ ಹಾಗೂ ಏನೊಂದು ಲಕ್ಷ್ಮೀಕಾಂತ್ ಈ 3 ಜನ ಸೇರಿಕೊಂಡು ಆತನ ಮೃತದೇಹವನ್ನ
ತೆಗೆದುಕೊಂಡು ಹೋಗಿ ರಾಯಚೂರು ಜಿಲ್ಲೆ ಒಂದು ಶಕ್ತಿನಗರದ ಕೃಷ್ಣಾ ನದಿ ಇದೆ. ಒಂದು ಕೃಷ್ಣಾ ನದಿಯ ಬ್ರಿಡ್ಜ್ ಮೇಲಿಂದ ಆತನ ಮೃತದೇಹವನ್ನ ಕೈಕಾಲು ಕಟ್ಟಿ ನದಿಗೆ ಎಸೆಯುತ್ತಾರೆ. ಬಳಿಕ ಏನೊಂದು ರಾಯಚೂರಿನಲ್ಲಿ ಕೂಡ ಈ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಆರಂಭದಲ್ಲಿ ಇದು ಒಂದು ಅಪರಿಚಿತ ಶವ ಎಂದು ಪರಿಗಣಿಸಲಾಗಿತ್ತು. ಆದ್ರೆ ಅಪರಿಚಿತ ಶವ ಇದ್ದ ಕಾರಣ ರಾಯಚೂರು ಪೊಲೀಸರು ಆತನನ್ನ ಏನೊಂದು ಅಲ್ಲೇ ಒಂದು ಅಂತ್ಯಕ್ರಿಯೆ ನೆರವೇರಿಸುತ್ತಾರೆ. ಇತ್ತ ಏನೊಂದು ರಾಘವೇಂದ್ರ ನಾಪತ್ತೆ ಆಗಿದ್ದರ ಬಗ್ಗೆ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಹೀಗಾಗಿ ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ರಾಯಚೂರಿನ ಪೊಲೀಸರ ಜೊತೆ ಸಂಪರ್ಕವನ್ನ ಸಾಧಿಸಿ ಎಂದು ಕಲಬುರಗಿಯಿಂದ ಆತನನ್ನು ಕಿಡ್ನಾಪ್ ಮಾಡುತ್ತಿರುವಾಗ ಏನು ಅವರ ಮೊಬೈಲ್ ಲೊಕೇಶನ್ ಆಗಿರ್ಬೋದು ಮತ್ತು ಟವರ್ ಲೊಕೇಶನ್ ಅನ್ನ ಕಂಡುಹಿಡಿದು ಈ ಒಂದು ಕೊಲೆ ಪ್ರಕರಣವನ್ನ ಭೇದಿಸುತ್ತಾರೆ. ಈಗಾಗಲೇ ಒಂದು ರಾಘವೇಂದ್ರ ಕೊಲೆ ಪ್ರಕರಣದಲ್ಲಿ ಗುರುರಾಜ್ ಮತ್ತು ಅಶ್ವಿನಿ ಹಾಗೂ ಲಕ್ಷ್ಮೀಕಾಂತ್ ಸೇರಿದಂತೆ 3 ಜನರನ್ನ ಬಂಧಿಸಿದ್ದಾರೆ. ಪ್ರವೀಣ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.